Hello, my dear friends. Welcome to Sahithya Radhana channel. Today I'm going to continue the question paper analysis, and this is the fifth part. So far we have completed four parts. ಹಾಗೆ ಯಾರೆಲ್ಲ ಫೋರ್ ಪಾರ್ಟ್ಸ್ ಅನ್ನ ನೋಡಿಲ್ಲ ಬೇಗ ಬೇಗ ವಿಡಿಯೋಸ್ನ ನೋಡಿ. ಬಿಕಾಸ್ ನಿಮ್ಗೆ ಇಲ್ಲಿ 100 ಕ್ವೆಶನ್ಸ್ ಇದೆ ಅಂತಂದ್ರೆ ಬರೀ ನಾನು 100 ಕ್ವೆಶನ್ಸ್ಗೆ ಮಾತ್ರ ಆನ್ಸರ್ ಮಾಡ್ತಾ ಇಲ್ಲ. ಸೊ ಅರೌಂಡ್ ದಿ ಕ್ವೆಶನ್ಸ್ ಏನೇನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೋ ನಿಮ್ಗೆ ಅದೆಲ್ಲ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಇಟ್ ಈಸ್ ಲೈಕ್ ಆಲ್ ರೌಂಡರ್. ಓಕೆ, ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಮೇಡಮ್ ಎಕ್ಸಾಮ್ಗೆ ಓದ್ಕೋಬೇಕು ಅಂದ್ರೆ ಯಾವ್ದೆಲ್ಲ ಲೈಕ್ ಇಂಪಾರ್ಟೆಂಟ್ ಬುಕ್ಸ್ ಅನ್ನ ಓದ್ಬೇಕಾಗತ್ತೆ, ರೆಫರ್ ಮಾಡ್ಬೇಕಾಗತ್ತೆ, ರೆಫರೆನ್ಸ್ ಅನ್ನ ಹೇಳಿ ಅಂತ. ಸೊ ನಿಮ್ಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವ್ದಾದ್ರು ಹಿಸ್ಟ್ರಿ ಬುಕ್ ನ ಓದಿ, ಲಿಟ್ರೇಚರ್ಗೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಲಿಟ್ರೇಚರ್ ಬುಕ್ ಅನ್ನ ಓದಿ. ಬಟ್ ಸೊ ಎನಿ ಲಿಟ್ರೇಚರ್ ಬುಕ್ ಕಾಂಟ್ ಗಿವ್ ಯು ದ ಹೋಲ್ ಪರ್ಸ್ಪೆಕ್ಟಿವ್. ಓಕೆ, ಸೊ ಮಲ್ಟಿ ಪರ್ಸ್ಪೆಕ್ಟಿವ್ಸ್ ಇಂದ ನಾವು ಲಿಟ್ರೇಚರ್ ನ ನೋಡೋದ್ರಿಂದ ನೀವು ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಸಿಕ್ದಾಗ್ಲೂ ಕೂಡ ಅದರ ಬೇರೆ ಬೇರೆ ಆಂಗಲ್ಸ್ ಅಲ್ಲಿರುವಂತಹ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ನಾನ್ ನಿಮ್ಗೆ ಕೊಡ್ತಾ ಇರುವಂತಹ ಇನ್ಫಾರ್ಮೇಶನ್ ಲಿಟ್ರೇಚರ್ ಕ್ಲಾಸ್ ಆಗಿರ್ಲಿ ಅಥವಾ ಕ್ವಶನ್ ಪೇಪರ್ ಆಗಿರ್ಲಿ ಲೈಕ್ ಆಲ್ಮೋಸ್ಟ್ 50% ಅಷ್ಟೇ ಆಗಿರುತ್ತೆ. ಇನ್ನ 50% ವರ್ಕ್ ನೀವೇನ್ ಮಾಡ್ಬೇಕು, ನೀವು ಸ್ವಂತವಾಗಿ ಲೈಕ್ ಎಲ್ಲವನ್ನ ಸರ್ಚ್ ಮಾಡಿ ನೀವೇನೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಯಾರೆಲ್ಲ ಸೀರಿಯಸ್ ಆಗಿ PU ರಿಕ್ರೂಟ್ಮೆಂಟ್ಗೆ ಅಥವಾ NET KSET ಯಾವುದೇ ಎಕ್ಸಾಮ್ಗಾಗಿರ್ಲಿ ಕುತ್ಕೊಂಡು ಓದ್ತಾ ಇದೀನಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕು, 50% ಓನ್ ವರ್ಕ್ ಮಾಡ್ಬೇಕಾಗತ್ತೆ. ಸೊ ಇಷ್ಟನ್ನ ಹೇಳೋಕೆ ನಾನು ಇಷ್ಟಪಡ್ತೀನಿ. ಅದರಲ್ಲೂ ಕ್ವೆಶನ್ ಪೇಪರ್ ಅನಾಲಿಸಿಸ್ ನಿಮ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಓಕೆ, ಸೊ ಲೈಕ್ ಲಿಟ್ರೇಚರ್ ಬುಕ್ ಅನ್ನ ಯಾರು ಬೇಕಾದ್ರೂ ಓದ್ತಾರೆ, ಬಟ್ ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಜಸ್ಟ್ 4 ಆಪ್ಷನ್ಸ್ಗೆ ಆನ್ಸರ್ ಮಾಡಿದ್ರೆ ಸಾಕಾಗಲ್ಲ. 4 ಆಪ್ಷನ್ಸ್ ಜೊತೆಗೆ ಬೇರೆ ಬೇರೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಓದೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್ ವೈ ಐ ಆಮ್ ಗಿವಿಂಗ್ ಯು ಮೋರ್ ಲೈಕ್ ಐ ಆಮ್ ಗಿವಿಂಗ್ ಯು ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಥ್ರೂ ದಿಸ್ ಕ್ವೆಶನ್ ಪೇಪರ್. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ. ಬಿಫೋರ್ ದಟ್ ಲೈಕ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು subscribe to the channel and please do like and share the channel and videos. ಸೊ ನನ್ನ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಅನ್ನ ಕೊಡಿ. ಅದೇ ರೀತಿ ಯಾರೆಲ್ಲ PU ರಿಕ್ರೂಟ್ಮೆಂಟ್ಗೆ ಸ್ಟಡಿ ಮಾಡ್ತಿದ್ದಾರೆ ಅಥವಾ NET KSET GPT HSTR ಎಕ್ಸಾಮ್ಗಳಿಗೆ ಓದ್ಕೊಳ್ತಾ ಇದ್ದಾರೆ, ಈ ಕ್ವೆಶನ್ ಪೇಪರ್ ಅನಾಲಿಸಿಸ್ ಆಗಿರ್ಲಿ ಅಥವಾ ಲಿಟ್ರೇಚರ್ ಕ್ಲಾಸಸ್ ಆಗಿರ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಸೋ ಫಾರ್ ವಿ ಹ್ಯಾವ್ ಡಿಸ್ಕಸ್ಡ್ 49 questions. Yes, yeah, 48 questions. So 49th one, who is the speaker in the poem My Last Duchess? Of course it is very easy. Duke is the speaker here because this is a monologue. Okay, so monologue anta andrenu, the speaker is only the narrator and he is imagining his audience. ಅವನ ಆಡಿಯನ್ಸ್ ಅನ್ನ ಅವನು ಇಮ್ಯಾಜಿನೇಷನ್ ಮಾಡ್ಕೊಂಡು, ಅಂದ್ರೆ ಲೈಕ್ ಇಮ್ಯಾಜಿನರಿ ಆಡಿಯನ್ಸ್ ಇರ್ತಾರೆ, ಒಬ್ನೇ ಮಾತಾಡ್ತಾ ಇರ್ತಾನೆ, ಅದನ್ನ ನಾವು ಮೊನೋಲಾಗ್ ಅಂತ ಹೇಳ್ತೀವಿ. ಡ್ಯೂಕ್ ಆಫ್ ಫೆರಾರಾ ಇಸ್ ದಿ ವಾಟ್ ಇಸ್ ದ ನರೇಟರ್ ಅಥವಾ ಸ್ಪೀಕರ್ ಆಗಿರ್ತಾನೆ ಈ ಪೋಯಮ್ ಅಲ್ಲಿ. ಓಕೆ, ರಾಬರ್ಟ್ ಬ್ರೌನಿಂಗ್ ಅವರು ಬರೆದಿರುವಂತ ಮೈ ಲಾಸ್ಟ್ ಡಚಸ್. ಸೊ ಹಾಗಾದ್ರೆ ಹಿಯರ್ ಐ ಹ್ಯಾವ್ ಗಿವನ್ ಸಮ್ ಇನ್ಫಾರ್ಮೇಶನ್. ಎಸ್, I hope it is visible. In Robert Browning's poem, My Last Duchess, the speaker is the Duke of Ferrara. Okay, so clear alva? Answer ille sikkide. My Last Duchess is written by Robert Browning. So Robert Browning is famous for his monologues and you have to look into all the important monologues athwa poems by Robert Browning. He is a Renaissance era Italian nobleman. ಯಾರು? ಡ್ಯೂಕ್ ಆಫ್ ಫೆರಾರಾ, ನಾಟ್ ರಾಬರ್ಟ್ ಬ್ರೌನಿಂಗ್. ಓಕೆ, ರಾಬರ್ಟ್ ಬ್ರೌನಿಂಗ್ ಅಲ್ಲಿಂದ ತನ್ನ ಸಬ್ಜೆಕ್ಟ್ ಅನ್ನ ತಗೊಂಡಿರುವಂತದ್ದು. ಸೊ ಹಾಗಾಗಿ ರಾಬರ್ಟ್ ಫೆರಾರಾ ಈಸ್ he comes in Renaissance era. Italian nobleman who is addressing an envoy. Envoy means here a representative. So there are characters like envoy, duke and the queen. So ಇವರೆಲ್ಲರೂ ಬರ್ತಾ ಹೋಗ್ತಾರೆ. ಯು ಹ್ಯಾವ್ ಟು ಲುಕ್ ಇನ್ ಟು ದೋಸ್ ಕ್ಯಾರೆಕ್ಟರ್ಸ್ ಆಲ್ಸೋ. ಎನಿ ಪೊಯೆಟ್ರಿನ ಓದಿ ನೀವು ಅದ್ರಲ್ಲಿ ಯಾವ್ದಾದ್ರು ಕ್ಯಾರೆಕ್ಟರ್ಸ್ ಇತ್ತು ಅಂತಂದ್ರೆ ವಾಟ್ ಆರ್ ದಿ ರೋಲ್ಸ್ ಅನ್ನೋದನ್ನು ಕೂಡ ನೀವು ನೋಡ್ಬೇಕಾಗತ್ತೆ. ಓಕೆ, an envoy from the family of his future wife.
means the Duke of Ferrara is going to marry someone from another aristocratic family. So ಫ್ಯೂಚರ್ ವೈಫ್ನ ಆಸ್ಥಾನದಿಂದ ಬಂದಂತಹ ರಾಯಭಾರಿ ಆಗಿರ್ತಾನೆ, ಅವನ ಜೊತೆ ಇವನು ಮಾತಾಡ್ತಾ ಇರುವಂತದ್ದು. ದ ಡ್ಯೂಕ್ ರಿವೀಲ್ಸ್ ಇಸ್ ಕಂಟ್ರೋಲಿಂಗ್ ಅಂಡ್ ಜಲಸ್ ನೇಚರ್. ಓಕೆ, ಥ್ರೂ ಹಿಸ್ ನರೇಷನ್, ಥ್ರೂ ಹಿಸ್ ವರ್ಡ್ಸ್ ಅವನೇನ್ ಮಾಡ್ತಾ ಹೋಗ್ತಾನೆ, he is unknowingly revealing his character nature as he describes the portrait of his late wife. Now he is describing the portrait of his late wife to that envoy. ಆಯ್ತಾ, ಬಂದಿರುವಂತಹ ರಾಯಭಾರಿಗೆ ತನ್ನ ತೀರ್ ಹೋಗಿರುವಂತಹ ಸತ್ ಹೋಗಿರುವಂತಹ ಹೆಂಡತಿಯ ಪೇಂಟಿಂಗ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾನೆ. ದ ಲಾಸ್ಟ್ ಡಚಸ್ ಈಸ್ ಡ್ಯೂಕ್, ಡ್ಯೂಕ್ಸ್ ವೈಫ್ ಇಸ್ ಡಚಸ್, while subtly implying that he may have a had okay, he may have had a hand in her death due to his displeasure with her behavior. So because of her behavior he was disappointed. ಸೊ ಓಕೆ, ಸೊ ಅವಳ ಬಿಹೇವಿಯರ್ ಅವನಿಗೆ ಇಷ್ಟ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಅವನೇನ್ ಮಾಡಿರ್ತಾನೆ, ಅವಳ ಸಾವಿನಲ್ಲಿ ಒಂದು ಇವನ ಕೈವಾಡ ಕೂಡ ಇದೆ ಅಂತ ಅವನ ಮಾತಿನ ಮೂಲಕ ಗೊತ್ತಾಗ್ತಾ ಇದೆ. Throughout the monologue, the Duke's speech reveals more about his possessive, arrogant. ಸೊ ನಿಮ್ಗೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಡ್ಯೂಕ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಕೂಡ ನಿಮ್ಗೆ ಕೇಳಬಹುದು. ಪೊಸೆಸಿವ್, ಆರೋಗೆಂಟ್ ಅಂಡ್ ಅಥಾರಿಟೇರಿಯನ್ ಕ್ಯಾರೆಕ್ಟರ್ than he likely intends. Means he was not intended to reveal himself, his character, but unknowingly he is revealing through his words. ಗೊತ್ತಾಗ್ತಾ ಇದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವೆಶನ್ ಕೂಡ ಅದ್ರ ಮೇಲೆ ಇರೋದ್ರಿಂದ ನಾವು ಇನ್ನೊಂದಷ್ಟು ಇನ್ಫಾರ್ಮೇಶನ್ ನೋಡಬಹುದು. Yes, what is the question? The Duke tells the envoy that his late Duchess had dash nature. ನೋಡಿ, ಸೊ ನಾವು ನಾನು ರಾಜನ ನೇಚರ್ ಅಥವಾ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಇಲ್ಲಿ ರಾಣಿಯ ಕ್ಯಾರೆಕ್ಟರ್ ಅಥವಾ ಡಚಸ್ ನ ಕ್ಯಾರೆಕ್ಟರ್ ಬಗ್ಗೆ ಕೇಳಿದ್ದಾರೆ. ವಿಕೆಡ್, ಕನ್ನಿಂಗ್, ಚೈಲ್ಡಿಶ್ ಅಂಡ್ ಫೂಲಿಶ್, ರೂಡ್ ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಯಾವ ನೇಚರ್ ಅವಳಲ್ಲಿ ಇತ್ತು? As the Duke says, she had a heart, how shall I say, too soon made glad, too easily impressed. She liked whatever she looked on, and her looks went everywhere. She was like innocent ಅನ್ನೋ ರೀತಿ ಅವನು ಹೇಳ್ತಾ ಇದ್ದಾನೆ. ಸೊ ಅವಳು ಯಾರೇ ಮಾತಾಡ್ಸ್ಲಿ ತುಂಬಾ ಇಂಪ್ರೆಸ್ ಆಗಿ ತುಂಬಾ ಖುಷಿ ಆಗ್ತಾ ಇದ್ಲು. ಶಿ ಲೈಕ್ಡ್ ವಾಟ್ ಎವರ್, ಏನೇ ಬಂದ್ರು ಏನೇ ಇದ್ರು ಎಲ್ಲವನ್ನ ಇಷ್ಟಪಡ್ತಾ ಇದ್ಲು. ಶಿ ಲುಕ್ಡ್ ಆನ್, ಶಿ ಲುಕ್ಡ್ ಎವ್ರಿವೇರ್ ಅಂದ್ರೆ ಮಿಸ್ಚೀವಿಯಸ್ ಐಸ್ ಇಂದ ನೋಡ್ತಾ ಇದ್ಲು ಅನ್ನೋ ರೀತಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಏನಿದೆ? ಹಿ ಕ್ರಿಟಿಸೈಸ್ಡ್ ಹರ್ ಫಾರ್ ಬೀಯಿಂಗ್ ಟೂ ಫ್ರೆಂಡ್ಲಿ ಅಂಡ್ ಅಪ್ರಿಶಿಯೇಟಿವ್ ಆಫ್ ಎವ್ರಿಥಿಂಗ್ ಅಂಡ್ ಎವ್ರಿ ಒನ್ ಅರೌಂಡ್ ಹರ್, ವೆದರ್ ಇಟ್ ವಾಸ್ ಎ ಸನ್ಸೆಟ್, ಅ ಕಾಂಪ್ಲಿಮೆಂಟ್ ಆರ್ ಎ ಗಿಫ್ಟ್ ಫ್ರಮ್ ಸಮ್ ಒನ್ ಎಲ್ಸ್. ಸನ್ಸೆಟ್ ಆದ್ರೂ ಅದನ್ನು ಅಪ್ರಿಶಿಯೇಟ್ ಮಾಡ್ತಾ ಇದ್ಲು, ಯಾರಾದ್ರೂ ಗಿಫ್ಟ್ ಕೊಟ್ರೆ ಅದನ್ನು ಅಪ್ರಿಶಿಯೇಟ್ ಮಾಡ್ತಾ ಇದ್ಲು, ಯಾರಾದ್ರೂ ಮಾತಾಡ್ಸಿದ್ರೆ ಅದನ್ನು ಅಪ್ರಿಶಿಯೇಟ್, ಅಂದ್ರೆ ವಾಟ್ ಎವರ್. She was enjoying everything, but he was not happy with her character. He implies that she did not deserve her smiles. In that portrait, she was smiling. Okay, that is why she did not reserve her smiles and gratitude solely for him. ಅಂದ್ರೆ ಅವನಿಗೋಸ್ಕರ ಮಾತ್ರ ಅವಳು ಮೀಸಲಿಟ್ಟಿರ್ಲಿಲ್ಲ. Which deeply displeased and angered him. ಸೊ ಅದೆಲ್ಲವೂ ಕೂಡ ಅವನಿಗೆ ಕೋಪ ತರಿಸ್ತಾ ಇತ್ತು. ಸೊ ಮೈ ಲಾಸ್ಟ್ ಡಚಸ್ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ ಇನ್ಫಾರ್ಮೇಶನ್ ಏನೇನಿದೆ ಅಂತ. ಸೊ ದಿಸ್ ಪೋಯಮ್ ವಾಸ್ ಪಬ್ಲಿಷ್ಡ್ ಇನ್ 1842 ಇನ್ ಬ್ರೌನಿಂಗ್ಸ್ ಕಲೆಕ್ಷನ್ ಡ್ರಾಮ್ಯಾಟಿಕ್ ಲಿರಿಕ್ಸ್. ಓಕೆ, ಸೊ ಯಾವ್ಯಾವ ಕಲೆಕ್ಷನ್ ಅಲ್ಲಿ ಯಾವ್ಯಾವ ಪೊಯೆಟ್ರಿ ಪಬ್ಲಿಷ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ನೋಟ್ ಡೌನ್ ದಟ್ ಆಲ್ಸೋ. ಓಕೆ, ಸೊ ನೆಕ್ಸ್ಟ್ ಸೊ ಇದ್ರಲ್ಲಿ ಏನಾಗತ್ತಪ್ಪ ಅಂದ್ರೆ ರಾಬರ್ಟ್ ಬ್ರೌನಿಂಗ್ ಎಷ್ಟೊಂದು ಕಲೆಕ್ಷನ್ಸ್ ಆಫ್ ಪೊಯಿಟ್ರಿ ಬರುತ್ತೆ. ಪ್ರತಿಯೊಂದು ಕಲೆಕ್ಷನ್ಸ್ ಅಲ್ಲೂ ಎಷ್ಟೊಂದು ಇಂಪಾರ್ಟೆಂಟ್ ಪೊಯಿಟ್ರಿ ಬರುತ್ತೆ. ಸೊ ಹಾಗಾಗಿ ಯಾವ ಯಾವ ಕಲೆಕ್ಷನ್ಸ್ ಅಲ್ಲಿ ಯಾವ ಪೋಮ್ಸ್ ನ ಬರ್ದಿದ್ದಾರೆ ಅನ್ನೋದನ್ನ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ನೀವು
ಕ್ರೊನಾಲಜಿನೂ ಕೂಡ ನೋಡ್ಕೋಬೇಕಾಗತ್ತೆ. ಓಕೆ, ಸೊ ಪರ್ಟಿಕ್ಯುಲರ್ ಡೇಟ್ಸ್ ಅನ್ನ ನೀವು ಬರ್ದಿಟ್ಕೋಬೇಕು. ಅದ್ರ ಜೊತೆಗೆ ಅಂದ್ರೆ ನೀವೇನ್ ಮಾಡ್ಬೇಕು, ಪರ್ಟಿಕ್ಯುಲರ್ ಡೇಟ್ಸ್ ಅಂದಿದ ತಕ್ಷಣ ಎಲ್ಲಾ ಡೇಟ್ಸ್ ನೆನ್ಪಿಟ್ಕೊಳಕ್ ಆಗಲ್ಲ. ಬಟ್ ನೀವೇನ್ ಮಾಡ್ಬೇಕು, ರಿಲೇಟೆಡ್ ಇಶ್ಯೂಸ್, ಆಯ್ತಾ, ಕಾಂಟೆಂಪರರಿ ಲಿಟ್ರೇಚರ್ ಅಲ್ಲಿ ಏನೆಲ್ಲ ರಿಲೇಟೆಡ್ ಇಶ್ಯೂಸ್ ಆಗ್ತಾ ಇತ್ತೋ ಅದ್ರ ಜೊತೆಗೆ ನೀವು ಅದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಅದರ್ವೈಸ್ ಯು ಕಾಂಟ್ ರಿಮೆಂಬರ್ ಎವ್ರಿಥಿಂಗ್. ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡ್ರಾಮ್ಯಾಟಿಕ್ ಲಿರಿಕ್ಸ್ ಅಲ್ಲಿ ಬರುವಂತ ಪೋಯಮ್ ಆಗಿರುತ್ತೆ ಇದು. ಸೊ ಇದರ ಫಾರ್ಮ್ ಏನಾಗಿರುತ್ತೆ, ದ ಪೋಯಮ್ ಈಸ್ ರಿಟನ್ ಇನ್ ರೈಮ್ಡ್ ಕಪ್ಲೆಟ್ಸ್. ಓಕೆ, 2 ಲೈನ್ ಸ್ಟಾನ್ಸಾಸ್ ಇರುತ್ತೆ. ಓಕೆ, ದಿಸ್ ಇಸ್ ರೈಮ್ಡ್ ಕಪ್ಲೆಟ್. ಎ ಬಿ ಅನ್ನೋ ರೀತಿ ರೈಮ್ಡ್ ಕಪ್ಲೆಟ್ ಆಗಿರುತ್ತೆ. ಅಂಡ್ ಇಟ್ ಈಸ್ ಅ ಡ್ರಾಮ್ಯಾಟಿಕ್ ಮೋನೋಲಾಗ್. ಸೊ ದಿಸ್ ಕಮ್ಸ್ ಅಂಡರ್ ಜಾನ್ರಾ ಅಥವಾ ಟರ್ಮ್ ಕಾಲ್ಡ್ ಡ್ರಾಮ್ಯಾಟಿಕ್ ಮೋನೋಲಾಗ್, where the speaker reveals his character and situation through a speech directed at a listener. But listener is not visible to the reader. ಅಂದ್ರೆ ನಾವು ಓದ್ತಿರುವಂತ ನಮಗೆ ಲಿಸ್ನರ್ ಆಗಿರ್ಲಿ ಅಥವಾ ಆಡಿಯನ್ಸ್ ಆಗಿರ್ಲಿ ನಮಗೆ ಕಾಣಿಸೋದಿಲ್ಲ. ದಟ್ ಲಿಸನರ್ ಓನ್ಲಿ ವಿಸಿಬಲ್ ಟು ದ ಸ್ಪೀಕರ್. ಓಕೆ, ದಟ್ ಈಸ್ ವಾಟ್ ಡ್ರಾಮ್ಯಾಟಿಕ್ ಮೋನೋಲಾಗ್. ಸೆಟ್ಟಿಂಗ್ ಯಾವ್ದಪ್ಪ ಅಂದ್ರೆ, ದ ಪೋಯಮ್ ಈಸ್ ಸೆಟ್ ಇನ್ ರಿನೈನ್ಸೆನ್ಸ್ ಇಟಲಿ. ಓಕೆ, ಸೊ ಇದು ಲೈಕ್ ಏನಪ್ಪಾ ಅಂತಂದ್ರೆ ಬರೀತಿರುವಂತದ್ದು ವಿಕ್ಟೋರಿಯನ್ ಏಜ್ ಅಲ್ಲಿ ಆಗಿದ್ರು ಕೂಡ ಪೋಯಮ್ ಸೆಟ್ ಆಗಿರೋದು ಎಲ್ಲಿ, ರಿನೈನ್ಸೆನ್ಸ್ ಪೀರಿಯಡ್ ಇಟಲಿಯಲ್ಲಿ ಸೆಟ್ ಆಗಿದೆ. ಯು ಶುಡ್ ರಿಮೆಂಬರ್ ದಿಸ್. ಓಕೆ, ಸ್ಪೆಷಲಿ ಇನ್ ದ ಡ್ಯೂಕ್ ಆಫ್ ಫೆರಾರಾಸ್ ಪ್ಯಾಲೇಸ್ ಅಲ್ಲಿ, ಇಟಲಿನಲ್ಲಿ, ದಟ್ ಟು ರಿನೈನ್ಸೆನ್ಸ್ ಪೀರಿಯಡ್, ಅಂಡ್ ದ ಡ್ಯೂಕ್ಸ್ ಪ್ಯಾಲೇಸ್. Duke of Ferrara, the main speaker, okay, a wealthy and aristocratic nobleman who is revealing his thoughts about his late wife, the Duchess, to an envoy representing a new potential bride's family. Okay, so whatever the poem you are going to study, you have to note down all these points. That is why ನಾನು ಈ ಪೊಯೆಟ್ರಿಗೆ ಸ್ಪೆಷಲ್ ಆಗಿ ಪಾಯಿಂಟ್ಸ್ ಅನ್ನ ಹಾಕಿದ್ದೀನಿ. ಓಕೆ, ಫಾರ್ಮ್ ಇರ್ಬೋದು, ಸೆಟ್ಟಿಂಗ್ ಇರ್ಬೋದು, ಡ್ಯೂಕ್ ಆಫ್ ಫೆರಾರಾ ಅಂದ್ರೆ ಮೇನ್ ಕ್ಯಾರೆಕ್ಟರ್ ಸ್ಪೀಕರ್ ಆಗಿರ್ಬೋದು, ಥೀಮ್ಸ್ ಆಗಿರ್ಬೋದು, ವಾಟ್ ಎವರ್ ದ ಪೋಯಮ್ ಯು ಆರ್ ಗೋಯಿಂಗ್ ಟು ಸ್ಟಡಿ, ನೀವು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಈ ರೀತಿ ಪಾಯಿಂಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಯಾವ್ದಾದ್ರು ಕ್ಯಾರೆಕ್ಟರ್ಸ್ ಇತ್ತಪ್ಪ ಅಂದ್ರೆ ಮೇನ್ ಕ್ಯಾರೆಕ್ಟರ್ಸ್, ಅದ್ರ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ ಥೀಮ್ಸ್ ಏನೇನೆಲ್ಲ ಇದೆ, ಪವರ್ ಅಂಡ್ ಕಂಟ್ರೋಲ್, ಜೆಲಸಿ ಅಂಡ್ ಪೊಸೆಷನ್, ಮೊರಾಲಿಟಿ ಅಂಡ್ ಲಾಸ್. ಓಕೆ, ಪವರ್ ಅಂಡ್ ಕಂಟ್ರೋಲ್, ಹಿಸ್ ಪವರ್ ಅಂಡ್ ಕಂಟ್ರೋಲ್, ಅವನ ಹೆಂಡತಿನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ತಾ ಇದ್ದ, ಈವನ್ ಇನ್ ದ ಡೆತ್, ಅವಳ ಡೆತ್ ಅಲ್ಲೂ ಕೂಡ ಅವನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಓಕೆ, ಜಲಸಿ ಅಂಡ್ ಪೊಸೆಷನ್, ಜಲಸ್ ಅಂದ ಅವನ್ ಏನ್ ಮಾಡ್ದ, ತನ್ನ ಹೆಂಡತಿ ಸಾವಿಗೆ ತಾನೇ ಕಾರಣ ಆದ. ಪೊಸೆಷನ್ ಅಂತಂದ್ರೆ ಓವರ್ ಪೊಸೆಸಿವ್ನೆಸ್, ಅಂದ್ರೆ ಅವಳ ನಗು ಅವನಿಗೆ ಮಾತ್ರ ಮೀಸಲಿರ್ಬೇಕು, ಅವಳು ಏನೇ ಮಾಡಿದ್ರು ಅವನಿಗೆ ಮಾತ್ರ ಮೀಸಲಿರ್ಬೇಕು ಅನ್ನೋದು. ದೆನ್ morality and laws. It deals with the idea of laws and how the duke's memories of his late wife are intertwined with his desire for power and control over her image. So even in the portrait, ಅಂದ್ರೆ ಅಲ್ಲಿ like that portrait was hanging on the wall and he was screened that. ಓಕೆ, ಸೊ ಅದ್ರ ಮೇಲೂ ಕೂಡ ಒಂದು ಪರದೆಯನ್ನ ಬಿಟ್ಟು ಆ ಪೋರ್ಟ್ರೇಟ್ ಅನ್ನ ಇಟ್ಕೊಂಡಿರ್ತಾನೆ. ಬಿಕಾಸ್ ಇನ್ ದಟ್ ಪೋರ್ಟ್ರೇಟ್ ಶಿ ವಾಸ್ ಸ್ಮೈಲಿಂಗ್. Okay, he doesn't want anybody to look at her smile and manipulated by her smile. Adukoskara. Okay na? So his chilling statement about her smile. So this is very important quotation from the poem. I gave commands, then all smiles stopped together. So this is the very important line in that poem. Okay, so ಅವಳ ಸ್ಮೈಲ್ ಸ್ಟಾಪ್ ಆಯ್ತು ಅಂದ್ರೆ ಅವಳಲ್ಲಿ ಸತ್ತು ಹೋದ್ಲು ಅಂತ ಅರ್ಥ. This line hints at the possibility of the Duchess's death being a result of the Duke's commands. ಅವನೇ ಅವಳನ್ನ ಸಾಯಿಸ್ಬೇಕು ಅಂತ ಆರ್ಡರ್ ಮಾಡದ ಅನ್ನೋದು ಇಲ್ಲೂ ತೋರಿಸುತ್ತೆ. Suggesting dark and undertones in his character. ಎಷ್ಟು ಸ್ಯಾಡಿಸ್ಟ್ ಆಗಿದ್ದ ಅನ್ನೋದು ಕೂಡ ಅಲ್ಲಿ ನಮಗೆ ತೋರಿಸುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಸ್, ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕು, ದ ಡ್ಯೂಕ್ ಟೆಲ್ಸ್ ದ ಎನ್ವಾಯ್ ದಟ್ ಹಿಸ್ ಲಾಸ್ಟ್ ಡಚಸ್ ಹ್ಯಾಡ್ ಚೈಲ್ಡಿಶ್ ಅಂಡ್ ಫೂಲಿಶ್ ನೇಚರ್. ಆಯ್ತಾ, ಸೊ ಅಂದ್ರೆ ಯಾರೇ ಏನೇ ಕೊಟ್ರು ಅದನ್ನು ಅವಳು ಸ್ವೀಕರಿಸ್ತಾ ಇದ್ಲು, ನಗಾಡ್ತಾ ಇದ್ಲು, ಪ್ರೀತಿಯಿಂದ ಮಾತಾಡಿಸ್ತಾ ಇದ್ಲು. ಸೊ ಹಾಗಾಗಿ ಆಪ್ಷನ್ ಸಿ ಏನಾಗತ್ತೆ ನಿಮ್ಗೆ ಇಲ್ಲಿ ಆನ್ಸರ್ ಆಗತ್ತೆ. ಓಕೆ, ನೆಕ್ಸ್ಟ್ 51. The poet associated with the concept of negative capability is dash. Okay,
ನೆಗೆಟಿವ್ ಕೆಪಬಿಲಿಟಿ ಅಂದ್ರೆ ಏನು, ಸೊ ಅದಕ್ಕೆ ಸಂಬಂಧಪಟ್ಟಂತಹ ರೈಟರ್ ಯಾರಾಗಿರ್ತಾರೆ, ಪೋಯೆಟ್ ಯಾರಾಗಿರ್ತಾರೆ. ಸೊ ರೊಮ್ಯಾಂಟಿಕ್ ಏಜ್ ಅಲ್ಲಿ ಬರುತ್ತೆ, ನೆಗೆಟಿವ್ ಕೆಪಬಿಲಿಟಿ. ಸೊ ಕಾಲ್ರೇಜ್, ಬೈರನ್, ಕೀಟ್ಸ್, ಬ್ಲೇಕ್. ಸೊ ಹಾಗಾದ್ರೆ ವಿಚ್ ಈಸ್ ದಿ ಆನ್ಸರ್ ಹಿಯರ್? So before I'm going to explain the answer, you have to try to answer the question. Pause the video and try to answer the question. Okay. Yes. So ಏನಿದೆ 51. Yeah. So negative capability is a concept coined by the English romantic poet John Keats. Okay, ಹಾಗಾದ್ರೆ ನೆಗೆಟಿವ್ ಕೆಪಬಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ ಯಾರಪ್ಪ ಅಂತಂದ್ರೆ ಜಾನ್ ಕೀಟ್ಸ್. ಸೊ ಹಾಗಾದ್ರೆ ನೆಗೆಟಿವ್ ಕೆಪಬಿಲಿಟಿ ಅಂದ್ರೆ ಏನು, ಯಾಕೆ ಅವನು ಇಂಟ್ರೊಡ್ಯೂಸ್ ಮಾಡ್ದ, ಎಲ್ಲಿ ಇಂಟ್ರೊಡ್ಯೂಸ್ ಮಾಡ್ದ, ಓಕೆ ಅದನ್ನೆಲ್ಲ ನೋಡ್ತಾ ಹೋಗೋಣ. ಜಾನ್ ಕೀಟ್ಸ್ ಇನ್ ಎ letter written to his brothers in December 1817. This is very important note. Okay. ಸೊ ಲೈಕ್ ಒನ್ ಆಫ್ ದಿ NET ಎಕ್ಸಾಮ್ಸ್ ಅದರಲ್ಲಿ ನಿಮ್ಗೆ ಈ ರೀತಿಯಾದಂತ ಕ್ವಶನ್ ನ ಕೇಳಿದ್ರು. ನೆಗೆಟಿವ್ ಕೆಪಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಅನ್ನ ಜಾನ್ ಕೀಟ್ಸ್ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾನೆ ಅಂತ. ಓಕೆನಾ. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಇಟ್ ರೆಫರ್ಸ್ ಟು ದಿ ಎಬಿಲಿಟಿ ಆಫ್ ಎ ರೈಟ್. ಸೊ ಹಾಗಾದ್ರೆ ನೆಗೆಟಿವ್ ಕೆಪಬಿಲಿಟಿ ಅಂದ್ರೆ ಏನು? It refers to the ability of a writer or artist to embrace uncertainty, ambiguity, and the unknown without the pressure to rationalize or explain them away. So, for example, any complex ideas, love irbodu, imaginary irbodu, like any kind of sickness irbodu, ಬ್ಯೂಟಿ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ಅದನ್ನ ಹೇಗಿರುತ್ತೋ ಅದನ್ನ ಅದೇ ರೀತಿಯಾಗಿ ಆಕ್ಸೆಪ್ಟ್ ಮಾಡ್ಕೊಂಡಾಗ ಮಾತ್ರನೇ ಅದೇನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇಟ್, ರೀಸನ್ ಅನ್ನ ಯೂಸ್ ಮಾಡ್ಕೊಂಡು, ಓಕೆ ವೈ ಶಿ ಈಸ್ ಸೋ ಬ್ಯೂಟಿಫುಲ್, ಯಾಕೆ ಅಂತಂದ್ರೆ ಶಿ ಹ್ಯಾಸ್ ವೆರಿ ಫೇರ್ ಸ್ಕಿನ್. ಸೊ ಅವಳು ತುಂಬಾ ವೈಟ್ ಇದ್ದಾಳೆ, ನೀನ್ ಅದಕ್ಕೆ ಅವಳನ್ನ ಬ್ಯೂಟಿ ಅಂತ ಹೇಳ್ತಾ ಇದ್ಯಾ. ಶಿ ಈಸ್ ವೇರಿಂಗ್ ರೆಡ್ ಲಿಪ್ಸ್ಟಿಕ್, ಶಿ ಈಸ್ ವೇರಿಂಗ್ ರೆಡ್ ಸ್ಯಾರಿ, and she is waving her hair, she has straight hair, she has curly hair, she has dimple, ಈ ರೀತಿ. ಸೊ ಇದೆಲ್ಲನ ನೀನ್ ಬ್ಯೂಟಿ ಅಂತ ಯಾಕೆ ಕರಿಬೇಕು ಅಂದ್ರೆ ಲೈಕ್ ಬ್ಲ್ಯಾಕ್ ಅಂಡ್ ವೈಟ್ ಅನ್ನೋ ರೀತಿ ನೀವು ಅದನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾ. ಓಕೆ. ಸೊ ಪ್ರತಿ ಒಂದಕ್ಕೂ ರೀಸನ್ ಕೊಡ್ತಾ ಹೋದ್ರೆ, ಮಗು ಯಾಕೆ ಅಳ್ತಾ ಇದೆ, ಅದಕ್ಕೇನೋ ಹೊಟ್ಟೆ ಹಸಿತಿರ್ಬೇಕು. ಸೊ ಅವ್ನು ಯಾಕೆ ನಗ್ತಾ ಇದ್ದಾನೆ, ಅವನು ಏನೋ ಒಂದು ಜೋಕ್ ಅನ್ನ ನೋಡಿರ್ತಾನೆ. ಪ್ರತಿಯೊಂದಕ್ಕೂ ಯಾಕೆ ಏನು ಅಂತ ಕ್ವೆಶನ್ ಮಾಡ್ತಾ ಹೋದ್ರೆ ಅದಕ್ಕೆ ಯಾವುದೇ ರೀತಿಯಾದಂತ ಎಂಟರ್ಟೈನ್ಮೆಂಟ್ ಇರೋದಿಲ್ಲ. ಓಕೆನಾ. ಸೊ ಇನ್ ಎನಿ ನಾವೆಲ್ಸ್, ಇನ್ ಎನಿ ಪೋಯಮ್ಸ್, ಯು ಶುಡ್ ಆಕ್ಸೆಪ್ಟ್ ದಟ್ ಆಸ್ ಇಟ್ ಈಸ್. ಫಾರ್ ಎಕ್ಸಾಂಪಲ್, ಓ ಟು ಅ ನೈಟಿಂಗೇಲ್, ಅದ್ ಯಾಕೆ ಅಷ್ಟು ಬ್ಯೂಟಿಫುಲ್ ಆಗಿ ಹಾಡು ಹೇಳ್ತಾ ಇದೆ ಅಂತ ನೀವು ಕ್ವೆಶನ್ ಮಾಡಬಾರ್ದು. ಯು ಶುಡ್ ಲಿಸನ್ ಟು ದಟ್ ಮ್ಯೂಸಿಕ್ ಅಂಡ್ ಯು ಶುಡ್ ಎಂಜಾಯ್. ದಟ್ ಈಸ್ ವಾಟ್ ನೆಗೆಟಿವ್ ಕೇಪಬಿಲಿಟಿ. ಓಕೆನಾ. ಸೊ ಹಾಗಾಗಿ ಕೀಟ್ಸ್ ಬಿಲೀವ್ಡ್ ದಟ್ ದಿಸ್ ಕ್ವಾಲಿಟಿ ಈಸ್ ಎಸೆನ್ಷಿಯಲ್ ಫಾರ್ ಕ್ರಿಯೇಟಿವಿಟಿ. ಸೊ ಇನ್ನಸೆಂಟ್, ಫೈನಲ್ ಆಗಿ ಅವನು ಹೇಳ್ತಿರೋದೇನು, ಯಾವುದೇ ಒಬ್ಬ ರೈಟರ್ ಆಗಿರ್ಬೋದು ಅಥವಾ ರೀಡರ್ ಆಗಿರ್ಬೋದು, he or she should be innocent to receive or produce. ಸೊ ಕ್ರಿಯೇಟಿವಿಟಿ ಅನ್ನೋದು ಯಾವಾಗ ಬರುತ್ತೆ, ಇನ್ನಸೆಂಟ್ ಆಗಿದ್ದಾಗ ಮಾತ್ರ, ಕ್ವೆಶನ್ ಮಾಡದಿದ್ದಾಗ. ಅಂಡ್ ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್. ಓಕೆ. ಸೊ ಎನಿ ರೈಟರಿಗೆ ಇರುವಂತ ಇಂಪಾರ್ಟೆಂಟ್ ಕ್ವಾಲಿಟಿ ಯಾವುದು, ಯಾವಾಗ ಇದಾಗತ್ತೆ, ದಿಸ್ ಕ್ವಾಲಿಟಿ ಈಸ್ ಎಸೆನ್ಷಿಯಲ್ ಫಾರ್ ಕ್ರಿಯೇಟಿವಿಟಿ ಅಂಡ್ ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್. ಕ್ರಿಯೇಟಿವಿಟಿನ ಪ್ರೊಡ್ಯೂಸ್ ಮಾಡೋದಿಕ್ಕೆ, ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಅಥವಾ ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್ ನ ಮಾಡೋದಿಕ್ಕೆ ನೆಗೆಟಿವ್ ಕೆಪಬಿಲಿಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. Keats' own work embodies negative capability, particularly in poems like Ode to a Nightingale and Ode on a Grecian Urn, where he explores themes of beauty, mortality, and the transient nature of life without providing definitive answers. He is not giving any answers there. ಅಂದ್ರೆ ವಿತೌಟ್ ರೀಸನ್ಸ್ ಅವನೇನ್ ಮಾಡ್ತಾ ಇದ್ದಾನೆ, ಅಲ್ಲಿ ತನ್ನ ಐಡಿಯಾಸ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಓಕೆ. ಸೊ ದಟ್ ಈಸ್ ವೈ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಸೊ ಅವನ ಓಡ್ ಆನ್ ಗ್ರೇಷಿಯನ್ ಅರ್ನ್ ಅಲ್ಲಿ ಅವನೇನ್ ಮಾಡ್ತಾನೆ, ಅಲ್ಲಿ ಒಂದು ಚಿತ್ರ ಇರತ್ತೆ. ಸೊ ಇಡೀ ಊರ್ ಏನ್ ಮಾಡ್ತಾ ಇರತ್ತೆ, ಆ ಊರನ್ನ ಬಿಟ್ಟು ಎಲ್ಲೋ ವಲಸೆ ಹೋಗ್ತಾ ಇರತ್ತೆ. ಸೊ ಅದನ್ನ ಅವನು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಈ ಡಿಂಟ್ ಗಿವ್ ಎನಿ ಆನ್ಸರ್ಸ್ ಟು ದಟ್. ಅವ್ರೆಲ್ಲೂ ಹೋಗ್ತಾ ಇದಾರೆ, ಯಾಕೆ ಏನ್ ಮಾಡ್ತಾ ಇದಾರೆ, ಅದ್ ಯಾವ್ದಕ್ಕೂ ಅವನು ಆನ್ಸರ್ ಮಾಡಲ್ಲ. ಸೊ ಈ ಲೆಟ್ ಇಟ್ ದೇರ್ ಇಟ್ ಸೆಲ್ಫ್.
ಓಕೆನಾ, ದಟ್ ಈಸ್ ವೈ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಸೊ ರೀಡರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಶುಡ್ ಎಂಜಾಯ್ ದ ಬ್ಯೂಟಿ ಆಸ್ ಇಟ್ ಈಸ್. ಓಕೆ, ಸೊ ನೆಕ್ಸ್ಟ್ ಏನಿದೆ ಕ್ವೆಶನ್ ನೋಡೋಣ. ಸೊ ಹಾಗಾಗಿ ನೆಗೆಟಿವ್ ಕೇಪಬಿಲಿಟಿ ಅಂದ್ರೆ ಎಸ್ಕೇಪ್ ಫ್ರಮ್ ದಿ ರೀಸನ್ಸ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ವೆಶನ್. ಎಸ್, poetry is the spontaneous overflow of powerful feelings. It takes its origin from emotions recollected in tranquility. Who said ಅಥವಾ the poet who defined poetry thus? Poetry ಅಂದ್ರೆ ಏನು ಅಂತ ಈ ರೀತಿಯಾಗಿ ಡಿಫೈನ್ ಮಾಡಿರುವಂತ ಪೋಯೆಟ್ ಯಾರು? ಜಾನ್ ಕೀಟ್ಸ್, ಮ್ಯಾಥ್ಯೂ ಆರ್ನಾಲ್ಡ್, ವಿಲಿಯಂ ವರ್ಡ್ಸ್ವರ್ತ್, ಡಾಕ್ಟರ್ ಜಾನ್ಸನ್. ಓಕೆ, ಸೊ ಹಾಗಾದ್ರೆ ಯಾರು ನೋಡೋಣ. ಯಾರು ಅನ್ನೋದ್ರ ಜೊತೆಗೆ ಬೇರೆ ಬೇರೆ ರೈಟರ್ಸ್ ಕೂಡ ಪೋಯೆಟ್ರಿ ಅಂದ್ರೆ ಏನೆಲ್ಲ ಡಿಫೈನ್ ಮಾಡಿದ್ದಾರೆ ಅಂತ ಕೂಡ ಸ್ವಲ್ಪ ನೋಡೋಣ. ಎಸ್, ಸೊ ನೀವು ಅಷ್ಟೇ ಸ್ಟಡಿ ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ ಅನ್ನ ನೋಡಿದ್ರೆ ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಬೇರೆ ರೈಟರ್ಸ್ ಇರ್ಬೋದು, ಬೇರೆ ರೈಟರ್ಸ್ ನ ಓದ್ಬೇಕಾದ್ರೆ ಅದೇ ರೀತಿ ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡ್ಬೇಕು, ಕಲೆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. William Wordsworth famously defined poetry as the spontaneous overflow of powerful feelings. It takes its origin from emotion recollected in tranquility. ಹಾಗಾದ್ರೆ ನಮ್ಮ ಆನ್ಸರ್ ಏನಾಗಿರುತ್ತೆ? ವಿಲಿಯಂ ವರ್ಡ್ಸ್ವರ್ತ್. Okay, as stated in the preface to lyrical ballads in 1802. Okay, preface to lyrical ballads second edition 1802, ಸಾರಿ ಥರ್ಡ್ ಎಡಿಷನ್ ಇದು. ಸೊ 1800 ಅಲ್ಲೂ ಕೂಡ ಸೆಕೆಂಡ್ ಎಡಿಷನ್ ಬರುತ್ತೆ. ಅದರಲ್ಲೂ ಕೂಡ ಅವ್ರೇನ್ ಮಾಡ್ತಾರೆ, ಎಲ್ಲಿವರೆಗೂ ಅಂತ ಅಂದ್ರೆ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್. ಓಕೆ, ಸೊ ಇಲ್ಲಿವರೆಗೂ ಅವರು ಪೊಯೆಟ್ರಿ ಅಂದ್ರೆ ಏನು ಅಂತ ಡಿಫೈನ್ ಮಾಡಿರ್ತಾರೆ. ಬಟ್ ಇನ್ 1802 ನಲ್ಲಿ ನೆಕ್ಸ್ಟ್ ಲೈನ್ ಅನ್ನ ಅವ್ರೇನ್ ಮಾಡ್ತಾರೆ, ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅನ್ನೋದನ್ನ ಆಡ್ ಮಾಡ್ತಾರೆ. ದಟ್ ಈಸ್ ವೈ ನಾವು ಯೂಶುವಲ್ ಆಗಿ ಎಲ್ಲಿ ಇದು ಪೊಯೆಟ್ರಿ ಬಗ್ಗೆ ಅವರು ಡೆಫಿನಿಷನ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ 1802 ಎಡಿಷನ್ ಅನ್ನ ರೆಫರ್ ಮಾಡ್ತೀವಿ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನಾದ್ರು 800 ಅಥವಾ 1802 ಇವೆರಡರಲ್ಲಿ ಯಾವ್ದಾದ್ರು ಒಂದ್ ಕೊಟ್ರು ನೀವು ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. 1802 ಅಲ್ವಾ ಅಂತಂದ್ರೆ ಕನ್ಫ್ಯೂಸ್ ಆಗ್ಬೇಡಿ, 1800 ಅಲ್ಲೂ ಇರ್ಬೋದು, 1802 ನಲ್ಲೂ ಇರ್ಬೋದು, ಎರಡರಲ್ಲೂ ಆಗಿರುತ್ತೆ. ಓಕೆ, ಸೊ ಎರಡನ್ನೂ ಕೊಟ್ಟಾಗ ನೀವು 1802 ಅಂತ ಪ್ರಿಫರ್ ಮಾಡ್ಬೇಕಾಗತ್ತೆ. It emphasized that poetry originates from personal emotion and natural expression. ಸೊ ಇದೇನ್ ಹೇಳುತ್ತೆ, ಈ ಲೈನ್ಸ್ ಏನ್ ಹೇಳುತ್ತೆ ಅಂದ್ರೆ ಪೋಯೆಟ್ರಿ ಆರಿಜಿನೇಟ್ಸ್ ಫ್ರಮ್ ಪರ್ಸನಲ್ ಎಮೋಷನ್ ಅಂಡ್ ನ್ಯಾಚುರಲ್ ಎಕ್ಸ್ಪ್ರೆಷನ್. ಅಂದ್ರೆ ನಮ್ಮದೇ ಆದಂತ ಎಕ್ಸ್ಪೀರಿಯನ್ಸ್ ಅನ್ನ ಅದನ್ನ ನ್ಯಾಚುರಲ್ ಆಗಿ ಎಕ್ಸ್ಪ್ರೆಸ್ ಮಾಡಿದಾಗ, ರಾದರ್ ದ್ಯಾನ್ ಫ್ರಮ್ ಸ್ಟ್ರಿಕ್ಟ್ ಅಡಹೆರೆನ್ಸ್ ಟು ಫಾರ್ಮಲ್ ಸ್ಟ್ರಕ್ಚರ್ ಅಂಡ್ ರೂಲ್ಸ್ ಲೈಕ್ ರಿಸ್ಟೋರೇಷನ್ ಪೀರಿಯಡ್ ಇರ್ಬೋದು ಅಥವಾ ನ್ಯೋ ಕ್ಲಾಸಿಕಲ್ ಪೀರಿಯಡ್ ಇರ್ಬೋದು. ಅವ್ರೇನ್ ಮಾಡ್ತಾ ಇದ್ರು, ಲೈಕ್ ಎಪಿಕ್ ಪೊಯೆಟ್ರಿನ ಬರಿತಾ ಇದ್ರು, ಮಾಕ್ ಎಪಿಕ್ ಪೊಯೆಟ್ರಿನ ಬರಿತಾ ಇದ್ರು ವಿತ್ ಸ್ಟ್ರಕ್ಚರ್ ಅಂಡ್ ವಿತ್ ಸಮ್ ರೂಲ್ಸ್. ಆಯ್ತಾ, ಕಪ್ಲೆಟ್ಸ್ ಅನ್ನೇ ಯೂಸ್ ಮಾಡ್ಬೇಕು, ಯಾವ ರೀತಿಯಾಗಿ ಬರಿಬೇಕು, ಪೊಯೆಟ್ರಿಗೆ ಒಂದಷ್ಟು ಫಾರ್ಮ್ಸ್ ಇದೆ ಆಯ್ತಾ. ಸೊ ಆ ರೀತಿ ಅವರು ಸ್ಟ್ರಿಕ್ಟ್ ರೂಲ್ಸ್ ಗೆ ಅಡಿಕ್ಟ್ ಆಗಿ ಅವರು ಬರಿತಾ ಇದ್ರು. ಬಟ್ ಅಲ್ಲಿ ನ್ಯಾಚುರಲ್ ಫೀಲಿಂಗ್ಸ್ ಬರ್ತಾ ಇರ್ಲಿಲ್ಲ. ಸೊ ಇಲ್ಲಿ ಅದರ ವಿರುದ್ಧವಾಗಿ ಅಗೇನ್ಸ್ಟ್ ದಿ ನಿಯೋ ಕ್ಲಾಸಿಕಲ್ ಏಜ್ ಅಥವಾ ರಿಸ್ಟೋರೇಷನ್ ಪೀರಿಯಡ್ ಅಥವಾ ಎನ್ಲೈಟನ್ಮೆಂಟ್ ಪೀರಿಯಡ್ ಏನಾಗುತ್ತೆ, ರೊಮ್ಯಾಂಟಿಕ್ ಏಜ್ ಉಟ್ಕೊಳ್ಳುತ್ತೆ. ರೊಮ್ಯಾಂಟಿಕ್ ಏಜ್ ಅಲ್ಲಿ ವರ್ಡ್ಸ್ವರ್ತ್ ಹೇಳುವಂತದ್ದೇ ಇದು, ಪರ್ಸನಲ್ ಎಮೋಷನ್ಸ್ ನ್ಯಾಚುರಲ್ ಆಗಿ ಎಕ್ಸ್ಪ್ರೆಸ್ ಆಗ್ಬೇಕು, ಅದು ಯಾವುದೇ ರೀತಿಯಾದಂತಹ ಫಾರ್ಮಲ್ ಸ್ಟ್ರಕ್ಚರ್ ಅಥವಾ ರೂಲ್ಸ್ ಗೆ ಸ್ಟಿಕ್ ಆನ್ ಆಗಿರಬಾರ್ದು. Wordsworth believed that poetry should reflect genuine emotion and experiences, ನಿಜವಾದ emotions, and that it should be accessible to ordinary people. Even ordinary people should understand that expression in the poetry. ಪೊಯೆಟ್ರಿನ ಯಾವುದೇ ಒಬ್ಬ ಆರ್ಡಿನರಿ ಪರ್ಸನ್ ಓದಿದ ತಕ್ಷಣ ಅದು ಅರ್ಥ ಆಗೋ ರೀತಿ ಇರಬೇಕು. ಬಟ್ ಲೇಟರ್ ವರ್ಡ್ಸ್ವರ್ತ್ ಕೂಡ ತುಂಬಾ ಕಾಂಪ್ಲಿಕೇಟ್ ಆಗಿ ಬರಿತಾ ಹೋಗ್ತಾರೆ. ಅದನ್ನ ಬೈರನ್ ಆಗಿರ್ಲಿ, ಶೆಲ್ಲಿ ಆಗಿರ್ಲಿ, ಅದನ್ನ ಏನ್ ಮಾಡ್ತಾ ಹೋಗ್ತಾರೆ, ಏನು ತಮ್ಮ ಡಿಸಪಾಯಿಂಟ್ಮೆಂಟ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಫಾರ್ ಹಿಮ್ ಪೊಯೆಟ್ರಿ ವಾಸ್ ಎ ವೇ ಟು ಕನ್ವೆ ಡೀಪ್, ಆಫನ್ ಯೂನಿವರ್ಸಲ್ ಟ್ರೂತ್ಸ್ ಅಬೌಟ್ ಹ್ಯುಮ್ಯಾನಿಟಿ ಅಂಡ್ ದ ಬ್ಯೂಟಿ ಆಫ್ ನೇಚರ್. ಹಾಗಾಗಿ ಓಕೆ, ಸೊ ಅಂದ್ರೆ ಲೈಕ್ ನಮ್ಮ ನಿಜವಾದ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂದ್ರೆ ಇದ್ದಕ್ಕಿದ್ದಂಗೆ ನಮ್ಗೆ ಬರುವಂತಹ ಫೀಲಿಂಗ್ಸ್ ಅನ್ನ ಇದ್ದ ಹಾಗೇನೆ ಅಂದ್ರೆ ಜಿನ್ಯೂನ್ ಎಕ್ಸ್ಪ್ರೆಷನ್ಸ್ ಅನ್ನ ಮಾಡಬೇಕು. ಅಂಡ್ ಇಟ್ ಟೇಕ್ಸ್ ಇಟ್ಸ್ ಆರಿಜಿನ್ ಫ್ರಮ್ ಎಮೋಷನ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ. ಸೊ ಅಂದ್ರೆ ನಾವು ತುಂಬಾ
ಶಾಂತಿಯುತವಾಗಿ ಇದ್ದಾಗ ಅದನ್ನ ನೆನಪಿಸ್ಕೊಂಡಾಗ ಅದೇನಾಗಿರುತ್ತೆ ನಮ್ಗೆ ಆ ಮೆಮೊರಿ ಮತ್ತೆ ನಾವು ನೆನಪು ಮಾಡ್ಕೊಳ್ತೀವಲ್ವಾ, ಸೊ ಅದು ನಮಗೆ ಏನಾಗಿರುತ್ತೆ ಪೋಯೆಟ್ರಿ ಆಗಿ ನಿಜವಾದ ರೂಪದಲ್ಲಿ ಹೊರಹೊಮ್ಮುತ್ತೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ದೆನ್ ಲಿರಿಕಲ್ ಬ್ಯಾಲೆಡ್ಸ್ ಫಸ್ಟ್ ಎಡಿಷನ್ ಯಾವಾಗ ಬರುತ್ತೆ 1798 ಅಲ್ಲಿ ಬರುತ್ತೆ. ಕನ್ಸಿಸ್ಟೆಡ್ 23 ಪೋಮ್ಸ್ ಪ್ರೈಮರಿಲಿ ಬೈ ವರ್ಡ್ಸ್ವರ್ತ್. ತುಂಬಾ ಜಾಸ್ತಿ ಭಾಗ ಬರ್ದಿರೋದು ಯಾರು, ವರ್ಡ್ಸ್ವರ್ತ್ ಪೋಯೆಟ್ರಿನೇ ಆಗಿರುತ್ತೆ. ಅಂಡ್ ಓನ್ಲಿ 4 ಬೈ ಕಾಲ್ರಿಡ್ಜ್ ಪೋಯೆಟ್ರಿ ಆಗಿರುತ್ತೆ. ಇನ್ ಸೆಕೆಂಡ್ ಎಡಿಷನ್ 1800 ಆಗಿರುತ್ತೆ. ಸೊ ವರ್ಡ್ಸ್ವರ್ತ್ ಆಡೆಡ್ ದಿ ಫೇಮಸ್, ಸೊ ಇದರಲ್ಲಿ 1800 ಎಡಿಷನ್ ಅಲ್ಲಿ ವರ್ಡ್ಸ್ವರ್ತ್ ಏನನ್ನ ಆಡ್ ಮಾಡ್ತಾರೆ, ಪ್ರೀಫೇಸ್ ಅನ್ನ ಆಡ್ ಮಾಡ್ತಾರೆ. ಓಕೆ, preface to lyrical ballads in which he laid out his poetic philosophy. So if you will get a question like where he added ಅಥವಾ ಅಪ್ರೋಚ್ಡ್ ಅಥವಾ ಡಿಫೈನ್ಡ್ ದ ಪೊಯೆಟಿಕ್ ಫಿಲಾಸಫಿ ಅಂತ ಕೇಳಿದ್ರೆ 1800 ಅಂತ ಹೇಳ್ಬೇಕಾಗತ್ತೆ. ದ ಪ್ರೀಫೇಸ್ ಇನ್ಕ್ಲೂಡೆಡ್ ಹಿಸ್ ಡೆಫಿನಿಷನ್ ಆಫ್ ಪೊಯೆಟ್ರಿ ಆಸ್ ದ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್. ಇಷ್ಟನ್ನೇ ಅವ್ರು ಏನ್ ಮಾಡಿರ್ತಾರೆ ಫಸ್ಟ್ ಎಡಿಷನ್ ಅಲ್ಲಿ ಆಡ್ ಮಾಡಿರ್ತಾರೆ. ಪ್ರೀಫೇಸ್ ಇಂಪಾರ್ಟೆಂಟ್ ಇದು. ಓಕೆ, ಸೆಕೆಂಡ್ ಎಡಿಷನ್ ಅಲ್ಲಿ ಅವರು ಪ್ರೀಫೇಸ್ ಅನ್ನ ಆಡ್ ಮಾಡುವಂತದ್ದು. ಇಂಟ್ರೊಡ್ಯೂಸ್ಡ್ ನ್ಯೂ ವರ್ಕ್ಸ್ ಲೈಕ್ ಮೈಕಲ್ ಅನ್ನೋ ಪೊಯೆಟ್ರಿನ ಇಲ್ಲಿ ಸೇರಿಸ್ತಾರೆ ಸೆಕೆಂಡ್ ಎಡಿಷನ್ ಅಲ್ಲಿ. ಅದ್ರ ಜೊತೆಗೆ ದ ಓಲ್ಡ್ ಕಂಬರ್ಲ್ಯಾಂಡ್ ಅಂಡ್ ಬೆಗ್. ಸೊ ಒಮಿಟೆಡ್ ಕಾಲ್ರಿಡ್ಜಸ್ ಲೆವ್ಟಿ ಅನ್ನೋ ಒಂದು ಪೊಯೆಟ್ರಿನ ಇದರಲ್ಲಿ ಒಮಿಟ್ ಅಂತಂದ್ರೆ ತೆಗೆದಾಕ್ಲಾಗುತ್ತೆ. ನೆಕ್ಸ್ಟ್ ಥರ್ಡ್ ಎಡಿಷನ್ 1802 ನಲ್ಲಿ ಬರುತ್ತೆ. ಸೊ ಥರ್ಡ್ ನಿಯರ್ಲಿ ಐಡೆಂಟಿಕಲ್ ಟು ದ 1800 ಅಷ್ಟೇನೆ ಇದು ಸೇಮ್ ಇರುತ್ತೆ. ಬಟ್ ವರ್ಡ್ಸ್ವರ್ತ್ ರಿವೈಸ್ಡ್ ದಿ ಎಕ್ಸ್ಪ್ಯಾಂಡೆಡ್ ದಿ ಪ್ರೀಫೇಸ್ ಅನ್ನ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಹಿ ಇನ್ಕ್ಲೂಡೆಡ್ ಎ ಸೆಕ್ಷನ್ ಆನ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಪೋಯೆಟ್ಸ್ ಹೈ ಕ್ವಾಲಿಟಿ ಆಫ್ ಇಮ್ಯಾಜಿನೇಷನ್. ಸೊ ಇಲ್ಲಿ ಏನನ್ನ ಆಡ್ ಮಾಡ್ತಾರೆ ಅಂತಂದ್ರೆ ಪೋಯೆಟ್ಸ್ ಹೈ ಕ್ವಾಲಿಟಿ ಆಫ್ ಇಮ್ಯಾಜಿನೇಷನ್, ಇಂಪಾರ್ಟೆನ್ಸ್, ಪೋಯೆಟ್ ಏನೆಲ್ಲ ಗುಣಗಳನ್ನ ಹೊಂದಿರಬೇಕು ಅನ್ನೋದ್ರಲ್ಲಿ ಇಮ್ಯಾಜಿನೇಷನ್ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ added his famous lines from poetry originating from emotion recollected in tranquility. This is in 1802 edition. This edition included an appendix. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಅಪೆಂಡಿಕ್ಸ್ ಅನ್ನ ಇದಕ್ಕೆ ಸೇರಿಸ್ತಾರೆ. ಸೆಕೆಂಡ್ ಎಡಿಷನ್ ಅಲ್ಲಿ ಪ್ರೀಫೇಸ್ ಅನ್ನ ಸೇರಿಸ್ತಾರೆ. ಥರ್ಡ್ ಎಡಿಷನ್ ಅಲ್ಲಿ ಅಪೆಂಡಿಕ್ಸ್ ಅನ್ನ ಸೇರಿಸ್ತಾರೆ. ಅಂಡ್ ಪೋಯೆಟಿಕ್ ಡಿಕ್ಷನ್. ಓಕೆ, ಅಪೆಂಡಿಕ್ಸ್ ಅಂದ್ರೆ ಏನು, ಲೈಕ್ ನಾವು ಕೊಡುವಂತಹ ಟರ್ಮ್ಸ್ ಗಳಿಗೆಲ್ಲವೂ ಕೂಡ ಒಂದು ಅರ್ಥಗಳನ್ನ ಕೊಡ್ತಾ ಹೋಗ್ತೀವಲ್ವಾ. ಸೊ ಅದೇ ರೀತಿ ಥರ್ಡ್ ಎಡಿಷನ್ ಅಲ್ಲಿ ಅವ್ರೇನ್ ಮಾಡ್ತಾರೆ ಅಪೆಂಡಿಕ್ಸ್ ಅನ್ನ ಸೇರಿಸ್ತಾರೆ ಪೋಯೆಟಿಕ್ ಡಿಕ್ಷನ್ ಗೆ. ವೇರ್ ವರ್ಡ್ಸ್ವರ್ತ್ ಕ್ರಿಟಿಕ್ಡ್ ದಿ ಆರ್ಟಿಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಪೋಯೆಟ್ರಿ ಅಂಡ್ ಡಿಫೆಂಡೆಡ್ ದಿ ಯೂಸ್ ಆಫ್ ಎವ್ರಿ ಡೇ ಲ್ಯಾಂಗ್ವೇಜ್. ಆರ್ಟಿಫಿಷಿಯಲ್ ಲ್ಯಾಂಗ್ವೇಜ್ ಅನ್ನ ನಾವ್ ಎಲ್ಲಿ ನೋಡ್ತೀವಿ, ರೆಸ್ಟೋರೇಷನ್ ಏಜ್ ಅಥವಾ ನಿಯೋ ಕ್ಲಾಸಿಕಲ್ ಏಜ್ ಇರ್ಬೋದು ಅಥವಾ ಎನ್ಲೈಟನ್ಮೆಂಟ್ ಪೀರಿಯಡ್ ಅಲ್ಲಿ ಇರ್ಬೋದು. ಬಟ್ ರೊಮ್ಯಾಂಟಿಕ್ ಏಜ್ ಅಲ್ಲಿ ಏನ್ ನೋಡ್ತೀವಿ, ಲೈಕ್ ಎವ್ರಿಡೇ ಲ್ಯಾಂಗ್ವೇಜ್ ಅಲ್ಲಿ ಕಾಮನ್ ಹ್ಯೂಮನ್ ಬೀಯಿಂಗ್ ಯೂಸ್ ಮಾಡುವಂತಹ ನಾರ್ಮಲ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಅವರು ಕೂಡ ಯೂಸ್ ಮಾಡ್ತಾ ಹೋಗ್ತಾರೆ. ದೆನ್ ಫೋರ್ತ್ ಎಡಿಷನ್ ಅಂಡ್ ಫಿಫ್ತ್ ಎಡಿಷನ್ ಕಮ್ಸ್ ಇನ್ 1805 ಅಂಡ್ 1815. ಫೈನಲ್ ಆಗಿ ಅದು ಆಲ್ಮೋಸ್ಟ್ ಪೂರ್ತಿ ಆಗೋದು ಯಾವಾಗ ಅಂದ್ರೆ 1815 ಅಲ್ಲಿ. ಕಂಟಿನ್ಯೂ ಟು ಸಿಮೆಂಟ್ ದಿ ಐಡಿಯಾಸ್ ಆಫ್ ರೊಮ್ಯಾಂಟಿಕ್ ಪೋಯೆಟ್ರಿ. ಸೊ 15th ವರ್ಗನು ಅದು ಎಡಿಷನ್ಸ್ ಬರ್ತಾ ಹೋಗುತ್ತೆ. ಅದಕ್ಕೂ ಅದಾದ್ಮೇಲೂ ಕೂಡ ಕಂಟಿನ್ಯೂ ಆಗುತ್ತೆ. ಬಟ್ ಸೊ ಅದ್ರಲ್ಲಿ ಏನ್ ತುಂಬಾ ಮೇಜರ್ ಚೇಂಜಸ್ ಅನ್ನ ನಾವು ಕಾಣೋದಿಲ್ಲ. ಸೊ 15 ವರ್ಗ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿವರೆಗೂ ನಾವೇನ್ ನೋಡಿದ್ವಿ, ವರ್ಡ್ಸ್ವರ್ತ್ ಡೆಫಿನಿಷನ್ಸ್ ನ ನೋಡಿದ್ವಿ. ಸ್ಯಾಮುಯಲ್ ಟೇಲರ್ ಕಾಲ್ರಿಡ್ಜ್ ಅವ್ರ ಬಗ್ಗೆ ನೋಡೋಣ. ಸ್ಯಾಮುಯಲ್ ಟೇಲರ್ ಕಾಲ್ರಿಡ್ಜ್ ಇನ್ ಹಿಸ್ ವರ್ಕ್ ಬಯೋಗ್ರಾಫಿಯಾ ಲಿಟ್ರರಿಯಾ ಪಬ್ಲಿಷ್ಡ್ ಇನ್ 1817. ಓಕೆ, ಸೊ 1817 ಅಲ್ಲೇ ಅಲ್ವಾ ಶೇಕ್ಸ್ಪಿಯರ್ ಅಲ್ಲ, ಜಾನ್ ಕೀಟ್ಸ್ ತನ್ನ ತಮ್ಮಂದಿರಿಗೆ ಲೆಟರ್ಸ್ ನ ಬರೀತಾನೆ. ಅದರಲ್ಲಿ ನೆಗೆಟಿವ್ ಕೆಪಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ ಅಲ್ವಾ 1817 ಅಲ್ಲಿ. ಅಂಡ್ ವಾಟ್ ಇಸ್ ದಿಸ್ ಡೇಟ್ ರಿಲೇಟೆಡ್ ಟು ಜೇನ್ ಆಸ್ಟಿನ್ ಗೆ ಹಾಗಾದ್ರೆ 1817 ಹೇಗ್ ರಿಲೇಟ್ ಆಗುತ್ತೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಓಕೆ, ಸೊ ನಾನು ಆಗ್ಲೇ ನಿಮ್ಗೆ ಒಂದೆರಡು ಕ್ವೆಶನ್ಸ್ ಅನ್ನ ಕೂಡ ಕೇಳಿದೆ ಪ್ರೀವಿಯಸ್ ಅನಾಲಿಸಿಸ್ ಅಲ್ಲಿ. ಲೈಕ್ ಟೆಸ್ ಆಫ್ ದಿ ಡರ್ವವಿಲ್ಸ್ ಫಸ್ಟ್ ನೇಮ್ ಏನಾಗಿತ್ತು ಅಂತ ಪ್ಯೂರ್ ವುಮನ್ ಅಂತ ಇತ್ತಲ್ವಾ. ಸೊ ಬೇರೆ ಏನೋ ಒಂದು ಬೇರೆ ಆನ್ಸರ್ ಮಾಡಿದ್ರು ಸಂಬಡಿ. ಕಾಲ್ರಿಡ್ಜ್ ಡಿಫೈನ್ಡ್ ಪೋಯೆಟ್ರಿ ಆಸ್, ಕಾಲ್ರಿಡ್ಜ್ ಯಾವ ರೀತಿ ಅವರ ಡೆಫಿನಿಷನ್ ಕೊಡ್ತಾರೆ ಅಂದ್ರೆ ದ ಬೆಸ್ಟ್ ವರ್ಡ್ಸ್ ಇನ್ ದ ಬೆಸ್ಟ್ ಆರ್ಡರ್. ಓಕೆ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಪ್ಲೀಸ್ ರಿಮೆಂಬರ್. And described it as having the power to uniquely engage the reader's imagination. Having the power to uniquely engage the reader's imagination ಅಂತಂದ್ರೆ ಓದುಗರಿಗೂ ಕೂಡ ಅದು ಇಮ್ಯಾಜಿನೇಟಿವ್ ಆಗಿ ಇರಬೇಕು. He saw poetry as an ideal combination of emotion and intellect. ಎರಡೂ ಕೂಡ ಕಂಬೈನ್ ಆಗಿರ್ಬೇಕು ಅಂತ ಹೇಳ್ತಾರೆ.
ಬಟ್ ವರ್ಡ್ಸ್ವರ್ತ್ ಎಮೋಷನ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ನ ಕೊಟ್ರೆ, ಸ್ಯಾಮ್ಯುಯಲ್ ಕಾಲ್ರಿಡ್ಜ್ ಇಂಟೆಲೆಕ್ಚುಯಾಲಿಟಿಗೂ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ಎರಡೂ ಕೂಡ ಒಳ್ಳೆ ರೀತಿನಲ್ಲಿ ಕಾಂಬಿನೇಷನ್ ಆದ್ರೆ ಫಸ್ಟ್ ಕ್ಲಾಸ್ ಪೋಯೆಟ್ರಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಬೋತ್ ರಿಫೈನ್ಡ್ ಥ್ರೂ ದ ಪೋಯೆಟ್ಸ್ ಇಮ್ಯಾಜಿನೇಷನ್. ಸೊ ಪ್ರೈಮರಿ ಇಮ್ಯಾಜಿನೇಷನ್, ಸೆಕೆಂಡರಿ ಇಮ್ಯಾಜಿನೇಷನ್ ಅನ್ನೋ ತಮ್ಮ ಥಿಯರಿನಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಅದನ್ನ ಬೇರೆ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ನಾವು ಇಷ್ಟು ಸಾಕಾಗುತ್ತೆ. ಅಂದ್ರೆ ಅವರು ಪೋಯೆಟ್ರಿ ಬಗ್ಗೆ ಡೆಫಿನಿಷನ್ ಅನ್ನ ಏನ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತಾ ಇದೀವಿ. ಹಾಗಾಗಿ ಎಲ್ಲಿ ಹೇಳಿದ್ದಾರೆ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. John Keats, he believed poetry should embrace beauty, truth and a concept he called negative capability. So John Keats ಹೇಳುವಂಥದ್ದು negative capability. So ಅವನೇನ್ ಹೇಳ್ತಾನೆ, the poet's ability to remain in uncertainties, mysteries, doubts without any irritable reaching after fact and reason. This is important quote. ಆಯ್ತಾ? ಸೊ ಮಾರ್ಕ್ ಮಾಡ್ಕೊಳ್ಳಿ. Keats discussed his poetic philosophy primarily in his letters, such as his letters to his brothers George and Tom Keats in 1817, where he introduced the concept of negative capability. ಇದನ್ನಾಗ್ಲೇ ನೋಡಿದೀವಿ. ನೆಕ್ಸ್ಟ್ ಪಿ ಬಿ ಶೆಲ್ಲಿ ಏನ್ ಹೇಳ್ತಾ ಹೋಗ್ತಾರೆ ಇನ್ ಹಿಸ್ ಎಸ್ಸೆ. ಸೊ ಅವರೆಲ್ಲರೂ ಕೂಡ ತಮ್ಮ ಥಿಯರೀಸ್ ನ ಪೋಯೆಟ್ರಿ ರೂಪದಲ್ಲಿ ಹೇಳಿದ್ರೆ, ಇವರು ಎಸ್ಸೆನಲ್ಲಿ ಹೇಳ್ತಾ ಹೋಗ್ತಾರೆ. ಡಿಫೆನ್ಸ್ ಆಫ್ ಪೋಯೆಟ್ರಿ ಇನ್ 1821 ನಲ್ಲಿ ಪಬ್ಲಿಷ್ ಆಗಿರುವಂತದ್ದು ಪಿ ಬಿ ಶೆಲ್ಲಿ ಅವ್ರದ್ದು, ನೆನ್ಪಿಟ್ಕೊಳ್ಳಿ. ಶೆಲ್ಲಿ ಡಿಸ್ಕ್ರೈಬ್ಡ್ ಪೋಯೆಟ್ಸ್ ಆಸ್ ದ ಅನ್ಅಕ್ನಾಲೆಡ್ಜ್ಡ್ ಲೆಜಿಸ್ಲೇಟರ್ ಆಫ್ ದಿ ವರ್ಲ್ಡ್. ಓಕೆ, ಸೊ ಪಿ ಬಿ ಶೆಲ್ಲಿ ಏನ್ ಹೇಳ್ತಾರೆ ಪೋಯೆಟ್ಸ್ ನ ಇಂಪಾರ್ಟೆಂಟ್. ಓಕೆ, ಅನ್ಅಕ್ನಾಲೆಡ್ಜ್ಡ್ ಲೆಜಿಸ್ಲೇಟರ್ಸ್ ಆಫ್ ದಿ ವರ್ಲ್ಡ್, ಮೆನಿ ಟೈಮ್ಸ್ ಇದು ರಿಪೀಟೆಡ್ ಕ್ವೆಶನ್. And famously wrote that poetry is the record of the best and happiest moments of the happiest and best minds. ಓಕೆ, ಸೊ ಏನಪ್ಪಾ ಇಲ್ಲಿ ಪೋಯೆಟ್ರಿ ಒಂದು ರೆಕಾರ್ಡ್ ಆಗಿರುತ್ತೆ. ಅದೇನಪ್ಪಾ ಅಂದ್ರೆ ದ ಬೆಸ್ಟ್ ಅಂಡ್ ಹ್ಯಾಪಿಯೆಸ್ಟ್ ಮೊಮೆಂಟ್ಸ್ ಆಫ್ ದಿ ಹ್ಯಾಪಿಯೆಸ್ಟ್ ಅಂಡ್ ಬೆಸ್ಟ್ ಮೈಂಡ್ಸ್. ಯಾವ ರೀತಿ ಇದೆ ಅಲ್ವಾ, ಬ್ಯೂಟಿಫುಲ್ ವರ್ಡ್ಸ್. ವ್ಯೂಡ್ ಪೋಯೆಟ್ರಿ ಆಸ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಸೋಷಿಯಲ್ ಚೇಂಜ್. ಪಿ ಬಿ ಶೆಲ್ಲಿ ಏನ್ ಮಾಡ್ತಾರೆ ಇಲ್ಲಿ, ಸೋಷಿಯಲ್ ಚೇಂಜಸ್ಗೆ ಪೋಯೆಟ್ರಿನ ನಾವು ಒಂದು ವೆಪನ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಪೊಸೆಸಿಂಗ್ ದಿ ಪವರ್ ಟು ಅಪ್ಲಿಫ್ಟ್ ಅಂಡ್ ಟ್ರಾನ್ಸ್ಫಾರ್ಮ್ ಸೊಸೈಟಿ. ಸೊಸೈಟಿನ ಎಲ್ಲ ರೀತಿಯಲ್ಲೂ ಚೇಂಜ್ ಮಾಡುವಂತ ಶಕ್ತಿ ಪೋಯೆಟ್ರಿಗೆ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ಹಿ ಸಾ ಪೋಯೆಟ್ರಿ ಆಸ್ ಎ ವೆಹಿಕಲ್ ಫಾರ್ ದ ಟ್ರುತ್ ಅಂಡ್ ಬ್ಯೂಟಿ ಅಂಡ್ ಎ ವೇ ಟು ಕನೆಕ್ಟ್ ವಿತ್ ದ ಟ್ರಾನ್ಸೆಂಡೆಂಟ್. ನೆಕ್ಸ್ಟ್ ಮ್ಯಾಥ್ಯೂ ಆರ್ನಾಲ್ಡ್ ಏನ್ ಹೇಳ್ತಾರೆ, ಹಿ ಸಾ ಪೋಯೆಟ್ರಿ ಆಸ್ ಎ ಕ್ರಿಟಿಸಿಸಮ್ ಆಫ್ ಲೈಫ್ under the conditions fixed for such a criticism by laws of poetic truth and poetic beauty. Okay, so like a criticism of life under the ಕಂಡೀಷನ್ಸ್ ಫಿಕ್ಸ್ಡ್ ಫಾರ್ ಸಚ್ ಎ ಕ್ರಿಟಿಸಿಸಮ್ ಬೈ ಲಾಸ್. ಅಂದ್ರೆ ಇವರೊಂದಷ್ಟು ರೂಲ್ಸ್ ಗಳನ್ನ ಅಪ್ಲೈ ಮಾಡಿಕೊಂಡು ಕ್ರಿಟಿಸೈಸ್ ಮಾಡಿ ಅದನ್ನ ಪೊಯಿಟಿಕ್ ಬ್ಯೂಟಿನ ಅನಲೈಸ್ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಓಕೆ, so he believed poetry could provide moral and intellectual guidance, filling a role that religion was beginning to lose in society. Okay, the study of poetry ನಲ್ಲಿ ಅವರು ಮಾತಾಡ್ತಾ ಹೋಗ್ತಾರೆ. The study of poetry in 1880. Lord Byron. Next, he did not define poetry. ಅಂದ್ರೆ ಬೇರೆ ಎಲ್ಲರೂ ಒಂದೊಂದು ಡೆಫಿನಿಷನ್ಸ್ ನ ಕೊಟ್ಟಿದ್ದಾರೆ, ಬಟ್ ಬೈರನ್ ಎಕ್ಸ್ಪ್ಲಿಸಿಟ್ ಆಗಿ ಯಾವುದನ್ನು ಒಂದು ಡೆಫಿನಿಷನ್ ನ ಕೊಟ್ಟಿಲ್ಲ. He reviewed it primarily as a vehicle for personal and emotional expressions, often challenging social norms and expressing individual freedom. Byron's views are expressed particularly in Don Juan. Okay, so against ಸದೆ, ಆಯ್ತಾ, ಸದೆ ವಿರುದ್ಧವಾಗಿ ಬರೆದಂತಹ ಒಂದು ಕೃತಿಯಾಗಿರುತ್ತೆ ಇದು ಡಾನ್ ಯುವಾನ್ ಪೋಯೆಟ್ರಿ. 1819 to 1824 ಎರಡು ಎಡಿಷನ್ ಬರುತ್ತೆ. ಹಾಗಾಗಿ ಸೊ ಲೈಕ್ ವೇರ್ ಹಿ ಕ್ರಿಟಿಕ್ಸ್ romanticism itself with his witty critical voice. Okay, so ಇಷ್ಟು ಇನ್ಫಾರ್ಮೇಶನ್ ನಾವು ಇವತ್ತು ತಿಳ್ಕೊಂಡಿದೀವಿ. ಐ ಥಿಂಕ್ ಎನಫ್ ಫಾರ್ ಟುಡೇ. ಐ ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಸೆಷನ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಸೊ ಯಾರೆಲ್ಲ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ, ಇಫ್ ಯು ಲೈಕ್ ಮೈ ಇನ್ಫಾರ್ಮೇಶನ್ ಪ್ಲೀಸ್ ಡೂ ಲೈಕ್ ಇಟ್ ಅಂಡ್ ಸೊ ಡೋಂಟ್ ಫರ್ಗೆಟ್ ಟು share with your friends, and ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, for more information, for more literature classes, tune to the channel, like and subscribe the channel. Thank you for watching.